ಇದರ ಪ್ರಕಾರ ಮುಂದಿನ ಹುಣ್ಣಿಮೆ ಒಳಗೆ ಗರ್ಭಾಂಕುರವಾಗುವುದು ಖಚಿತ. ಅಂದರೆ ಇನ್ನೊಂದು ತಿಂಗಳಲ್ಲಿ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಭ್ರೂಣ ಕಟ್ಟುತ್ತೆ. ಜಾಜಿಯ ಗರ್ಭದಲ್ಲಿ ಆ ಶಿಶುವಿನ ಮೊದಲನೇ ಅಧ್ಯಾಯ ಶುರು ಆಗತ್ತೆ. ಇದು ವಿಧಿ ನಿರ್ಧಾರ. ಈ ವಿಧಿಯನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇಲ್ಲ. ಗರ್ಭಾಂಕುರ ಆಗೋದು ಖಚಿತ ಅಂದ ಮೇಲೆ ಅದನ್ನ ತಡೆಯೋ ಪ್ರಯತ್ನ ಯಾಕೆ ವಿರೂಪಾಕ್ಷ? ಯಾಕೆಂದ್ರೆ ಅದು ನಮ್ಮ ವಶವಾಗ್ತಾ ಇಲ್ವಲ್ಲ, ಅದಕ್ಕೆ. ಯಾಕೆ ನಮ್ಮ ವಶ ಆಗಲ್ಲ ವಿರೂಪಾಕ್ಷ? ಜಾಜಿ ಗರ್ಭದಲ್ಲಿ ಶ್ರೀಚಕ್ರ ಆಶ್ರಯ ಪಡೆದು ಶಿಶು ರೂಪ ತಾಳಿ ಈ ಭೂಮಿಗೆ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ಆದರೆ ಆ ಗರ್ಭಕ್ಕೆ ಕಾರಣವಾಗಬೇಕಾಗಿರೋರು ಯಾರು ಅನ್ನೋದನ್ನ ನಾವು ನಿರ್ಧರಿಸಬೇಕು. ಅರ್ಥ ಆಗ್ಲಿಲ್ವಾ ವಿರೂಪಾಕ್ಷ? ಬಿಡಿಸಿ ಹೇಳು ಕಡ್ಕಿ, ಒಗಟೊಗಟಾಗಿ ಮಾತಾಡಬೇಡ. ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನಕ್ಕೆ ಆಶ್ರಯ ಜಾಜಿ ಗರ್ಭ ಅನ್ನೋದು ವಿಧಿಯ ಸಂಕಲ್ಪ. ಆದ್ರೆ ಆ ಗರ್ಭಕ್ಕೆ ಕಾರಣವಾಗಬೇಕಾಗಿರೋರು ಯಾರು ಅನ್ನೋದನ್ನ ನಿರ್ಧರಿಸಬೇಕಾಗಿರೋರು ನಾವು.
ವಿಚಾರದ ಬಗ್ಗೆ ಏನು ಯೋಚನೆ ಮಾಡಬೇಕು? ಯಾವ ವಿಚಾರ? ಜಾಜಿ ಜೊತೆ ಸಂಪರ್ಕ ಸಾಧಿಸೋ ವಿಚಾರ. ನೀವು ನನಗೆ ಏನಾಗಬೇಕು? ಜನ್ಮ ಕೊಟ್ಟವನು, ತಂದೆ, ಸಂದೇಹನ? ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋ ಮಗನ ಹತ್ರ ಮಾತಾಡೋ ಮಾತಾಯ್ತು. ಚಂದ್ರ, ನನ್ನನ್ನು ಯಾಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ? ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಜವಾದ ತಂದೆ ಆದವನು ಮಗನಿಗೆ ಈ ವಯಸ್ಸಲ್ಲಿ ಏನು ಮಾಡ್ತಾನೆ ಹೇಳಿ? ಒಬ್ಬ ಯೋಗ್ಯ ಹೆಣ್ಣನ್ನು ಹುಡುಕಿ ಮದುವೆ ಮಾಡಿ ವಂಶ ಬೆಳೆಸು ಅಂತ ಹೇಳ್ತಾನೆ. ಆದರೆ ನೀವು ಯಾರ್ದೋ ಮನೆ ಸೊಸೆನ್ ತೋರಿಸಿ ಸಂಪರ್ಕ ಮಾಡಿ ವಂಶ ಬೆಳೆಸು ಅಂತ ಹೇಳ್ತಿರಲ್ಲ. ಬಹುಶಃ ಭೂಮಿ ಮೇಲೆ ಹೀಗೆ ಹೇಳೋ ಮೊದಲನೇ ಗಂಡುಗಲಿ ತಂದೆ ನೀವೇ ಇರಬೇಕು. ಚಂದ್ರ, ನನ್ನ ಉದ್ದೇಶನೇ ಬೇರೆ ಇದೆ. ಎಲ್ಲಾನು ಬಿಡಿಸಿ ಹೇಳೋದಕ್ಕಾಗಲ್ಲ. ನನ್ನ ವಂಶ ಜಾಜಿಯಿಂದ ಬೆಳಿಬೇಕು. ಅವಳು ಇನ್ನೊಂದು ಮನೆ ಸೊಸೆನೋ ಇನ್ನೊಂದು, ನನಗದೆಲ್ಲ ಬೇಕಾಗಿಲ್ಲ. ಅವಳ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳಿಬೇಕು ಅಷ್ಟೇ. ಇದು ನಿಮ್ಮ ದುಷ್ಟತನದ ಪರಮಾವಧಿ. ಹೇಗೆ ಬೇಕಾದ್ರೂ ಅನ್ಕೋ, ನನಗೆ ಬೇಕಾಗಿರೋದು ಶ್ರೀಚಕ್ರ. ಅದನ್ನ ಮರ್ತು ಬಿಡಿ, ಅದು ನಿಮ್ಗೆ ಸಿಗೋದಿಲ್ಲ. ಇನ್ಯಾವುದೋ ಮನೆಯ ಸೊಸೆಗೆ ನಾನ್ ಗರ್ಭ ನೀಡಿ ಅವಳು ಗರ್ಭವತಿ ಆದ್ರೆ ಅವ್ರ ಮನೆ ಸಂತಾನ ಬೆಳೆಯತ್ತೆ ಹೊರತು ನಿಮ್ದಲ್ಲ. ಅವಳಿಗೆ ಹುಟ್ಟೋ ಶ್ರೀಚಕ್ರ ಸ್ವರೂಪಿ ಮಗು ಅವಳ ಸಂಸಾರದ್ದಾಗತ್ತೆ ಹೊರತು ನಿಮ್ದಲ್ಲ. ಅರ್ಥ ಮಾಡ್ಕೊಳ್ಳಿ. ನೀಚ ಬಂಡತನ ಬಿಟ್ಬಿಡಿ. ಸಂಪರ್ಕಕ್ಕಿಂತ ಸಂಬಂಧಗಳು ಹೆಚ್ಚು ಪ್ರಭಾವಶಾಲಿ. ವಿರೂಪಾಕ್ಷ ಶಾಸ್ತ್ರಿಗಳೇ, ಒಂದು ಸಾರಿ ಸಂಪರ್ಕ ಬೆಳೆದ್ಬಿಡಿ, ಆಮೇಲೆ ಸಂಬಂಧಗಳನ್ನ ಬೆಳೆಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಒಂದು ಮಹಾಶಕ್ತಿ ದೇವಸ್ಥಾನದ ಧರ್ಮದರ್ಶಿಯಾಗಿ ಅಧರ್ಮದ ಬಗ್ಗೆ ಮಾತಾಡ್ತಿರಲ್ಲ. ಧಿಕ್ಕಾರ! ಧಿಕ್ಕಾರ ನಿಮ್ಮ ಈ ಸ್ವಾರ್ಥ ಸಾಧನೆಯ ಸಂಚಿಗೆ. ನೋಡ್ದ್ಯಾ ವೈಜಯಂತಿಯನ್ನ ಎಷ್ಟು ತೀಕ್ಷ್ಣವಾಗಿ ಮಾತಾಡ್ತಾ ಇದ್ದಾನೆ ಅಂತ? ಹೆಂಗಳೆಯರ ಜೊತೆಯಲ್ಲಿ ಬೆಳೆದವನಿಗೆ ಹೆಂಗರಳಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವನ ಮೈಯ ಕಣಕಣದಲ್ಲೂ ನನ್ನೆಡೆಗೆ ವಿಷದ ರಕ್ತಾನೇ ಹರಿತಾ ಇದೆ. ಇದೇನಾ ನೀನು ಅವನು ಬೆಳೆಸಿದ ರೀತಿ? ಅತ್ತೆ ಮೇಲೆ ದಬ್ಬಾಳಿಕೆ ತೋರಿಸಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹುಷಾರ್. ಅಮ್ಮ, 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 ಏನು ಅದು? ಅದು ಏನ್ ಅದು ಇದು ಅಂತ ನನಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ನಾನೆಷ್ಟು ಬೇಡ ಬೇಡ ಆದ್ರೂ ಆ ಜಾಜಿ ಬಂಗಾರಿಗೆ ಅದನ್ನೆಲ್ಲ ಬೇರೆ ಕೊಟ್ಟು ಬಂದಿದ್ಯಾ? ಅವಳೀಗ ಬೇಡ ಅಂತ ವಾಪಸ್ ತಂದಿಟ್ಟಿದ್ದಾಳೆ. ಆಯ್ತಾ? ಈ ತಾಯಿ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಬೇಡವೇನೋ? ಏನೇ ಲಲಿತಾ, ಇದೆಲ್ಲ ನಿಂದೆನ ಕುಮ್ಮಕ್ಕು? ಇವನ್ ಹೋಗಿರೋದಿಲ್ಲ, ನೀನೇ ಅದನ್ನೆಲ್ಲ ಕೊಟ್ಟು ಕಳ್ಸಿರ್ತೀಯ.
ಹಿರಿಯರಿಗೆ ಗೌರವ ಕೊಡೋದನ್ನ ನೀನಂತೂ ಕಲ್ತಿಲ್ಲ, ನಿನ್ ಮಗಳಿಗೂ ಕಲ್ಸಿಲ್ಲ. ಅದಕ್ಕೆ ಅವಳು ಹಿರಿಯರ ಮಾತನ್ನ ನಿರ್ಲಕ್ಷ್ಯ ಮಾಡಿ ಆ ಬಂಗಾರಿ ಜೊತೆ ಓಡ್ ಹೋಗಿರೋದು. ಅದೇನೋ ಗಾದೆ ಇದೆಯಲ್ಲ, ತಾಯಂತೆ ಮಗಳು ನೂಲಂತೆ ಸೀರೆ ಅಂತ, ಹಾಗಾಯ್ತು. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದೆ ಯಜಮಾನ್ರೆ. ಈಗಾಗಲೇ ಅವ್ರಿಗೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗಬಾರ್ದು ಆ ಥರ ಮಾಡಿದ್ದೀನಿ. ಆಮೇಲೆ ಕೆಲಸದಿಂದ ವಜಾ ಮಾಡಿದಿರಿ ಅಂತಲೂ ಹೇಳಿದ್ದೀನಿ. ಇನ್ನೇನು ಅವ್ರು ಇರೋ ಸೂರನ್ನ ಕಿತ್ತಾಕ್ಬಿಟ್ರೆ ಮಾಡೋಕ್ಕೆ ಕೆಲಸ ಇರಲ್ಲ, ತಿನ್ನಕ್ಕೆ ಅನ್ನ ಇರಲ್ಲ, ಬೀದಿಗೆ ಬಂದುಬಿಡ್ತಾರೆ. ಯಾವುದೇ ಕಾರಣಕ್ಕೂ ಜಾಜಿ ಬಂಗಾರಿಗೆ ಆಶ್ರಯ ಸಿಗಬಾರ್ದು. ಈ ಊರಲ್ಲೂ ಅಷ್ಟೇ, ಯಾರು ಅವ್ರಿಗೆ ಆಶ್ರಯ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆಗಲಿ ಯಜಮಾನ್ರೆ. ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಅವರು ಬೀದಿಗೆ ಬೀಳಬೇಕು, ಒದ್ದಾಡಬೇಕು, ಅಲ್ಲಿವರೆಗೂ ಕಾಯಿರಿ. ಆಮೇಲೆ ಈ ವಿರೂಪಾಕ್ಷ ಶಾಸ್ತ್ರಿಗಳು ಆಶ್ರಯ ಕೊಡ್ತಾರೆ ಅಂತ ಹೇಳಿ ನನ್ನ ಹತ್ರ ಕರ್ತೀನಿ. ಅವರಿಗೆ ನಾನು ಆಶ್ರಯ ಕೊಡ್ತೀನಿ. ದಯವಿಟ್ಟು ನಮ್ಮನ್ನ ಇಲ್ಲಿಂದ ಓಡಿಸ್ಬೇಡಿ, ನಮ್ಮನ್ನ ನಾಶ ಮಾಡಬೇಡಿ.
ಅಕ್ಕಿ ಅನ್ನಪೂರ್ಣೇಶ್ವರಿ. ದಯವಿಟ್ಟು ಜಾಜಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ವಿರೂಪಾಕ್ಷ ಶಾಸ್ತ್ರಿಗಳ ಆಜ್ಞೆನ ಪಾಲಿಸ್ಲೇಬೇಕಲ್ವಾ? ಒಂದೊಂದು ವಸ್ತುನು ಎತ್ತು ಬಿಸಾಕ್ಬೇಕಾದ್ರೆ ನನ್ನ ಕರುಳು ಚುರುಕ್ ಅನ್ನೋದು ಕಣಮ್ಮ. ಕಣ್ಣಲ್ಲಿ ನೀರು ಬರೋದು. ನನ್ನ ದುಃಖನ ತಡ್ಕೊಂಡು ನನಗೆ ವಹಿಸಿದ ಕೆಲಸನ ಶಿರ್ಸಾ ವಹಿಸಿ ಪಾಲಿಸ್ದೆ ಅಷ್ಟೇ ಕಣಮ್ಮ. ಜಾಜಿ ನಾನು ತಪ್ಪು ತಿಳ್ಕೊಬೇಡಮ್ಮ. ಪಂಚಾಕ್ಷರಿ ನೋಡೋ ಇವರಿಬ್ಬರನ್ನು ಪಾಪ ಕಣೋ. ಇಬ್ಬರು ಮನೇಲೂ ಇವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಕಣೋ. ಹೋಗ್ಲಿ, ಈ ದೇವಸ್ಥಾನದಲ್ಲಿ ಜೋಪ್ಟಿ ಕಟ್ಕೊಂಡಿದ್ರು, ಆ ಶಾಸ್ತ್ರಿಗಳು ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಅದು ಹಾಗಲ್ಲ ಕಣ ಅಶೋಕ. ದೇವಸ್ಥಾನ ಸುತ್ತಮುತ್ತ ಮಡಿ ಮೈಲ್ಗೆನ ಪಾಲಿಸ್ಬೇಕಲ್ವೇನೋ, ಅದಕ್ಕೋಸ್ಕರ ಶಾಸ್ತ್ರಿಗಳು ಹಾಗೆ ಮಾಡಿರ್ತಾರೆ. ಜಾಜಿನ ಕಂಡ್ರೆ ಅವ್ರಿಗೆ ದ್ವೇಷ ಏನೋ, ಇವಳನ್ನ ಕಂಡ್ರೆ ಅದೇನು ಪ್ರೀತಿ ಅದೇನು ಪ್ರೇಮ. ಇಲ್ಲ ಅಂತಿದ್ರೆ ಅವತ್ತು ಇವಳನ್ನ ತಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೋತಾ ಇದ್ರ? ಅದೇನೋ ನಿಜ, ಶಾಸ್ತ್ರಿಗಳು ಹೊರಗೆ ಕಾಣೋಷ್ಟು ಕೆಟ್ಟವ್ರೇನಲ್ಲ. ಅವ್ರ ಮನಸ್ಸು ತುಂಬಾ ಮೃದು. ಜಾಜಿ ಇವತ್ತೇನಾಯ್ತು ಗೊತ್ತಾ? ಅಶೋಕ, ಅದನ್ನ ನಾನು ಹೇಳ್ತೀನಿ ನೋಡಮ್ಮ. ಜಾಜಿ, ನೀವಿಬ್ರು ಮದುವೆ ಆದಮೇಲೆ ನಿಮಗಾದ ಅವಮಾನ, ದೇವಸ್ಥಾನದಲ್ಲಿ ಕೆಲಸ ಹೋಗಿದ್ದು, ಆಮೇಲೆ ನಿಮ್ಮ ಜೋಪಡಿ ಧ್ವಂಸ ಆಗಿದ್ದು, ಅದನ್ನೆಲ್ಲ ನೋಡಿ ನಾನು ಸಂಕಟಪಟ್ಟಿದ್ದೀನಿ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಒದ್ದಾಡಿದ್ದೀನಿ. ಅದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಈ ವಿಚಾರ ಮಾತಾಡ್ದೋ. ದೇವಸ್ಥಾನದ ಆಡಳಿತ ಮಂಡಳಿ ಕಾನೂನಿನ ಪ್ರಕಾರ ದೇವಸ್ಥಾನದಲ್ಲಿ ಯಾರಿಗೂ ಆಶ್ರಯ ಕೊಡಂಗಿಲ್ಲ. ನಿಜ, ಒಪ್ಕೋತೀವಿ. ಆದರೆ ನಿಮ್ಮ ಮನೇಲಾದರೂ ಜಾಗ ಕೊಡಬಹುದಲ್ಲ ಶಾಸ್ತ್ರಿಗಳೇ ಅಂತ ಪ್ರಶ್ನೆ ಮಾಡಿದ್ವಿ. ಪಾಪ ಶಾಸ್ತ್ರಿಗಳ ಮಾನವೀಯತೆ ದೈವಿಕವಾದದ್ದು. ಅವ್ರ ಮನಸ್ಸು ಹೂವಿನಂಥದ್ದು. ಸರಿ, ಕರ್ಕೊಂಡು ಬನ್ನಿ ಅವ್ರಿಬ್ಬರನ್ನೂ ಅಂದ್ರು. ನೋಡಿದೆ ಚಂದ್ರ ಕಡ್ಕಿ ಮಾಡ್ತಿರೋ ಮಸಲತನ. ತನ್ನ ತಮ್ಮ ಸೂರ್ಯಾಂಶನ ಮುಂದೆ ಇಟ್ಕೊಂಡು ಶ್ರೀಚಕ್ರನ ಲಪ್ಟಾಯಿಸೋ ಸಂಚು ಮಾಡ್ತಾ ಇದ್ದ. ಆ ಸಂಚಿಗೆ ನಿಮ್ಮ ಕಿಮ್ಮತ್ತು ಇತ್ತಲ್ಲ. ನನ್ನ ಕಿಮ್ಮತ್ತ ಸಾಧ್ಯನೇ ಇಲ್ಲ. ಅವನ ತಮ್ಮ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣವಾದರೆ ಅದರ ಮೇಲಿನ ಸಂಪೂರ್ಣ ಹಕ್ಕು ಅವಂದೇ ಆಗುತ್ತೆ. ಅದಕ್ಕೆ ನನ್ನ ಸಹಕಾರ ಯಾವತ್ತೂ ಇಲ್ಲ. ಹಾಗಾಗೋದಕ್ಕೆ ನಾನು ಯಾವತ್ತೂ ಬಿಡೋದೂ ಇಲ್ಲ. ಮತ್ತಲ್ಲಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತಂದ್ರೆ ಅದೇ ಚಂದ್ರ, ಅದೇ ಈ ವಿರೂಪಾಕ್ಷ ಶಾಸ್ತ್ರೀಯ ಯುದ್ಧ ತಂತ್ರ. ಸೋತ್ ಹಾಗೆ ಮಾಡಿ ಗೆಲ್ಲೋದು. ಇಲ್ಲೂ ನೀವು ನಿಮ್ಮ ಕಪಟತನ ಬಿಡಲಿಲ್ಲ. ಇದು ಕಪಟತನ ಅಲ್ಲ ಚಂದ್ರ, ರಣತಂತ್ರ, ಗೆಲ್ಲೋ ತಂತ್ರ. ಈಗಲೇ ನಾವು ಖಡ್ಕಿನ ಎದುರು ಹಾಕೊಂಡ್ಬಿಟ್ರೆ ಅವನಿಂದ ತುಂಬ ಕಷ್ಟ ಎದುರಿಸ್ಬೇಕಾಗುತ್ತೆ. ಎಚ್ಚೆತ್ಕೊಂಡ್ಬಿಡ್ತಾನೆ ಅವನು. ಅವನು ಹೀಗೇ ಇರಬೇಕು, ನಾನೇ ಗೆದ್ದೆ ಅನ್ಕೋಬೇಕು, ಖುಷಿಯಿಂದ ಬೀಗ್ತಾ ಇರಬೇಕು. ಆಮೇಲೆ ನಾನು ಕೊಡ್ತೀನಲ್ಲ ಪೆಟ್ಟು, ಅದಕ್ಕೆ ಮೇಲೆ ಏಳದೆ ಇರೋ ಹಾಗೆ ತತ್ತರಿಸಿ ಹೋಗ್ಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಚಂದ್ರ. ನನ್ನ ಸಹಾಯ? ಈ ವಿಷಯದಲ್ಲಿ ನಾನೇನು ಸಹಾಯ ಮಾಡಬಲ್ಲೆ? ಮಾಡಬಹುದು ಚಂದ್ರ.
ಖಂಡಿತ ಮಾಡಬಹುದು. ಅದನ್ನು ನೀನೇ ಮಾಡಬೇಕು. ಇದು ಸರಿಯಾದ ಸಮಯ. ನಾನು ಹೇಳಿದಾಗ ಮಾಡು. ಸೂರ್ಯಾಂಶು ಜಾಜಿ ಸಖ್ಯ ಬೆಳೆಸೋದಕ್ಕೂ ಮುಂಚೆ ನೀನು ಅವಳ ಸಂಪರ್ಕ ಬೆಳೆಸು. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣಕರ್ತ ಅನಿಸ್ಕೊ. ಅಮ್ಮ, ಯಾಕೆ ಅಳ್ತಿದ್ಯಮ್ಮ? ಏನಾಯ್ತು? ಇನ್ನು ಏನಾಗ್ಬೇಕು? ಅಮ್ಮ, ಅಪ್ಪ ಅವ್ರ ನೆಮ್ಮದಿಗೋಸ್ಕರ ಮೌನವ್ರತ ತಾಳಿದ್ದಾರೆ. ಅವ್ರಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ, ಏನು ನೆಮ್ಮದಿ ಸಿಗುತ್ತೋ ಅದನ್ನು ಮಾಡಲಿ ಬಿಡು. ನಾವ್ಯಾಕೆ ಅಡ್ಡಿ ಮಾಡಬೇಕು? ನೀನು ಯಾಕೆ ಹತ್ತು ನೊಂದ್ಕೋಬೇಕು? ಬರೀ ಮೌನವ್ರತ ಕೂತ್ರೆ ಪರವಾಗಿಲ್ಲ ಕಣೋ. ಹೀಗೆ ಅನ್ನ ನೀರು ಬಿಟ್ಟು ಕುಳಿತ್ರೆ ಹೇಗೆ ಹೇಳು? ನೆನ್ನೆಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ ಕಣೋ. ನಾನೇನ್ ಮಾಡ್ಲಿ ಹೇಳು? ಮೊದಲೇ ಮಾತಾಡ್ಸ್ಬೇಡ ಅಂತ ತಾಕೀತು ಮಾಡಿದ್ದಾರೆ. ಅದನ್ನ ಮೀರಿ ಮಾತಾಡ್ಸಕ್ ಹೋದ್ರೆ ಇನ್ನೇನ್ ಕಠಿಣ ಕ್ರಮ ಕೈಗೊಳ್ತಾರಂತ ಭಯ. ಊಟ ತಿಂಡಿ ಬಿಟ್ಟು ಕೂತ್ರೆ ದೇಹ ಏನಾಗ್ಬೇಕು ಹೇಳು? ಬಂಗಾರಿ, ನಮಗೆ ಗೊತ್ತಿಲ್ಲದೆ ನಮ್ಮ ಬದುಕಲ್ಲಿ ಏನೇನೆಲ್ಲ ನಡೆದೋಯ್ತಲ್ವಾ? ಪ್ರೀತಿಸಿದ್ವಿ, ಮನೆಯವರೆಲ್ಲ ಸೇರಿ ನಮ್ಮನ್ನು ದೂರ ಮಾಡಿದ್ರು. ಇನ್ಯಾರ್ದೋ ಜೊತೆ ನನ್ನ ಮದುವೆ ನಿಶ್ಚಯ ಆಯಿತು. ಹಸೆ ಮಣೆನೂ ಏರಾಗಿತ್ತು. ಆದರೆ ಕೊನೆಗಳಿಗೆನಲ್ಲಿ ಆ ಮದುವೆ ತಪ್ಪಿ ನಿನ್ನ ಜೊತೆ ಮದುವೆ ಆಗೋ ಹಾಗಾಯಿತು. ಅದು ಅಮ್ಮನವರೆಲ್ಲ ಸೇರಿ ದೇವಲೋಕದಲ್ಲಿ ನಮ್ಮ ಮದುವೆ ಮಾಡಿದ್ರು. ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ನಾವು? ಅಮ್ಮನವ್ರು ನಮ್ಮ ಮದುವೆ ಮಾಡಿದ್ರು, ಹರಿಸಿದ್ರು. ಹೌದು, ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಎಲ್ಲ ಇದ್ದಕ್ಕಿದ್ದಾಗೆ ಆಗೋಯ್ತು. ಆದರೆ ನಾವೆಲ್ಲರನ್ನೂ ಕಳ್ಕೊಂಡು ಒಬ್ಬಂಟಿಗಳಾಗ್ಬಿಟ್ವಿ. ದೇವಸ್ಥಾನ ಕೆಲಸದಿಂದ ತೆಗೆದಾಕ್ಬಿಟ್ರು, ಬೀದಿಗೆ ಬಂದ್ಬಿಟ್ವಿ. ಬೇಜಾರಾಗಬೇಡ ಕಣೋ ಬಂಗಾರಿ. ನಮಗೆ ಯಾರಿಲ್ದಿದ್ರೇನಂತೆ, ಅಮ್ಮನವರು ನಮ್ಮ ಸಹಾಯಕ್ಕಿದ್ದಾರೆ. ಇವತ್ತು ಊಟಕ್ಕಿಲ್ಲದೆ ಪರದಾಡ್ತಿದ್ದಾಗ ಅಮ್ಮನವರೇ ಊಟ ಕಳಿಸಿ ನಮ್ಮ ಹಸು ನೀಗಿಸ್ಲಿಲ್ವಾ? ಅಮ್ಮನವ್ರಿರುವಾಗ ನಮ್ಗೆ ಎಂಥ ದುಃಖ ಹೇಳು? ಅಮ್ಮನವರಿದ್ದಾರೆ, ಅವ್ರ ಜೊತೆ ಸಂಪರ್ಕಕ್ಕೆ ಮೇಷ್ಟ್ರಮ್ಮ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮೇಷ್ಟ್ರಮ್ಮ ಜಾಜಿ. ಅವ್ರ ಪ್ರೇರಣೆಯಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಅವರಿಲ್ಲ ಅಂದರೆ ಇವತ್ತಿಗೆ ಏನಾಗ್ತಿದ್ವೋ ಏನೋ. ನಿಜ ಬಂಗಾರಿ, ಅವ್ರನ್ನ ಒಂದ್ಸಲ ನೋಡಬೇಕು ಅನ್ನಿಸ್ತಿದೆ. ಆದರೆ ಅವ್ರು ಎಲ್ಲಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲೇ ಜಾಜಿ? ಹುಡ್ಕಣ ಕಣೋ, ದೀಪ ಮಾರೋ ಕಡೆ ಇರ್ಬೋದಲ್ವಾ? ಪ್ರತಿ ಸರ್ತಿ ಅವ್ರು ಸಿಕ್ಕಾಗ ಏನಾದರೂ ಕೇಳಬೇಕು ಅಂದ್ಕೊಳ್ತೀನಿ, ಆದರೆ ಅದು ಸಾಧ್ಯನೇ ಆಗೋದಿಲ್ಲ. ಸುಮ್ಮನೆ ಅವ್ರು ಮಾತಾಡೋದನ್ನ ಕೇಳ್ತಾ ನಿಂತ್ಕೊಳ್ಳೋಣ ಅನ್ಸುತ್ತೆ. ಒಂಥರ ಮಂತ್ರ ಮುಗ್ಧಳಾಗ್ಬಿಡ್ತೀನಿ, ಎಲ್ಲ ಮರ್ತೇ ಹೋಗುತ್ತೆ. ಹೌದು ಜಾಜಿ, ನನಗೂ ಹಾಗೆ ಆಗತ್ತೆ. ಅದೇನು ಅವ್ರು ಮೋಡಿನೋ ಅರ್ಥನೇ ಆಗೋದಿಲ್ಲ. ಈ ಸಲ ಅವ್ರು ಬಂದಾಗ ಕೇಳಲೇಬೇಕು. ನಾವಿಬ್ರು ಮದುವೆ ಆದ್ವಲ್ಲ ದೇವಲೋಕದಲ್ಲಿ, ಅಲ್ಲಿಗೆ ನಾವು ಹೇಗೆ ಹೋದ್ವಿ ಅಂತ ಉತ್ತರ ತಿಳ್ಕೊಳ್ಳೇಬೇಕು. ಮತ್ತೆ ಶ್ರೀಮತಿಯವರು ಅಲ್ಲಿಗೆ ಬಂದಿದ್ರು, ಬೇರೆ ಒಡವೆ ಬೇರೆ ಬಟ್ಟೆಗಳನ್ನ ಹಾಕೊಂಡಿದ್ರು. ಮಾಂಗಲ್ಯ ಧಾರಣೆ ಸಮಯಕ್ಕೆ ಸರಿಯಾಗಿ ಬಂಗಾರಿ ತಾಳಿ ಕಟ್ಟು ಅಂತ ಹೇಳಿದ್ದವ್ರೆ. ಯಾಕೆ ಬಂಗಾರಿ ಹಿಂಜರಿಕೆ? ಏನಾದ್ರೂ ಸಮಸ್ಯೆನಾ? ಧೈರ್ಯವಾಗಿ ಮುಂದುವರಿ, ಎಲ್ಲವೂ ಮಂಗಳವಾಗತ್ತೆ. ಮಾಂಗಲ್ಯ ಧಾರಣೆ ಆಗಲಿ. ಆವತ್ತವ್ರನ್ನ ಧಿರ್ಸಲ್ ನೋಡಿದಾಗ
ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವರೇ ಅನ್ನೋ ಭಾವನೆ ಉಂಟಾಗ್ತಿತ್ತು. ಹೌದು, ನನಗೂ ಹಾಗೆ ಅನಿಸ್ತು. ಮೇಷ್ಟ್ರಮ್ಮ ಅಮ್ಮನವ್ರ ಥರ ಕಾಣೋಕೆ ಹೇಗೆ ಸಾಧ್ಯ? ಏನೋ ಕಣೋ, ಎಲ್ಲ ವಿಚಿತ್ರವಾಗಿದೆ. ಅಷ್ಟಕ್ಕೂ ಅದು ಕನ್ಸ ನನ್ಸ? ಅದು ಕನಸೇ ಆಗಿದ್ರೆ ಇಬ್ರಿಗೂ ಒಂದೇ ರೀತಿ ಕನ್ಸು ಬಿಡೋದಕ್ಕೆ ಹೇಗೋ ಸಾಧ್ಯ? ಅದು ಕನಸೇ ಆಗಿದ್ರೆ ನೀನು ಕನ್ಸಲ್ಲಿ ಕಟ್ಟಿದ ಮಾಂಗಲ್ಯ ನನ್ನ ಕುತ್ತಿಗೆಯಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ಮೇಷ್ಟ್ರಮ್ಮ ಸಿಗ್ಲಿ, ಅವ್ರ ಹತ್ರನೇ ಇದನ್ನೆಲ್ಲ ಹೇಳಿ ಅವ್ರ ಹತ್ರ ಉತ್ತರ ಕೇಳ್ತೀನಿ. ಬಾ ಹೋಗೋಣ.